ಅಡಿ ಉದ್ದ ಇದೆ. ನೋಡೋಕೆ ಮಾತ್ರ ತುಂಬ ಸಖತ್ತಾಗಿದೆ ಫಾಲ್ಸು ಸ್ನೇಹಿತರೆ. ಒಳ್ಳೆ ಒಂದು ವ್ಯೂ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನಿಮಗೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಟ್ರಾವೆಲ್ ಹರೀಶ್. ಇವತ್ತು ಧರ್ಮಸ್ಥಳ ಹೊರಟಿದ್ದೀನಿ. ಆಲ್ರೆಡಿ ಇವಾಗ ಮನೆಗೆ ಬಿಡ್ತಾ ಇದ್ದೀನಿ. ಮನೆ ಆಲ್ಮೋಸ್ಟ್ ಇವಾಗ ಸುಮಾರು 8 ಗಂಟೆ ಆಯಿತು. ಬಿಡ್ತಾಯಿದ್ದೀನಿ ಮನೆ ಇವಾಗ. ನೋಡಿ ನಾನು ಬೈಕಲ್ಲಿ ನಿಂತಿದ್ದೀನಿ ಕಾಯ್ಕೊಂಡು. ಸ್ನೇಹಿತರೆ ಐರಾವತ ರೆಡಿ ಆಗಿದೆ. ನಡೀರಿ ಹೋಗೋಣ, ಇನ್ನು ಪ್ರಯಾಣ ಸ್ಟಾರ್ಟ್ ಮಾಡೋಣ. ರೀಚ್ ಆಗಿದ್ದೀನಿ. ಟೈಮ್ 10 ಗಂಟೆ ಆಗಿದೆ. ಇಲ್ಲಿಂದ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹೋಗೋಣ. ನಾನು ತೋರಿಸ್ತೀನಿ ನಿಮ್ಗೆ ಹೆಂಗೆ ಅಂದರೆ ಹೆಂಗೆ ಹೋಗಬೇಕು, ಏನು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ನನ್ನ ಜರ್ನಿ ನೋಡೋಣ ಹೆಂಗಿರುತ್ತೆ. ಧರ್ಮಸ್ಥಳವರೆಗೂ ಸೋಲೋ ಟ್ರಾವೆಲ್ ಮಾಡ್ತಾಯಿದ್ದೀನಿ. ನೋಡೋಣ ಹೆಂಗಿರುತ್ತೆ ಜರ್ನಿ. ಬನ್ನಿ ಸ್ನೇಹಿತರೆ ಹೋಗೋಣ. ದೊಡ್ಡನೇ ಪಂಚಮುಖಿ ಆಂಜನೇಯ ಸ್ವಾಮಿ ವಿಗ್ರಹ ಇದು. ಪ್ರಪಂಚದಲ್ಲೇ 161 ಅಡಿ ಉದ್ದ ಇದೆ. ಟಿಕೆಟ್ ತೊಗೊಬೇಕಣ್ಣ? ಎಷ್ಟು? 20 ರೂಪೀಸ್.
ಆಗಿದೆ, ಅದಕ್ಕೆ ನಿಲ್ಸಿದ್ದೀನಿ. ಸ್ವಲ್ಪ 15 ನಿಮಿಷ ನಿಲ್ಲಿಸ್ಬೇಕು, ಆವಾಗ ಅದು ಕೂಲ್ ಆಗುತ್ತೆ ಗಾಡಿ. ನಮ್ಮ 200 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. ಇವಾಗ ಹಾಸನಾಗಿದ್ದೀರಿ. ಇಲ್ಲಿಂದ ಧರ್ಮಸ್ಥಳ 120 ಕಿಲೋಮೀಟ್ರ್ ದೂರದಲ್ಲಿದೆ. ಇಲ್ಲಿಂದ ಇವಾಗ 3 ಅವರ್ ಜರ್ನಿ ಅನ್ಕೊಂಡಿದ್ದೀನಿ. ರೋಡೆಲ್ಲ ಇಲ್ಲಿಂದ ಫುಲ್ ಹೈವೇ ಕಂಪ್ಲೀಟ್ ಆಗಿದೆ. ಇವಾಗ ಇಲ್ಲಿಂದ ಎಲ್ಲ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ವ್ಯೂಸ್ ಎಲ್ಲ ಚೆನ್ನಾಗಿರ್ತದೆ. ನೋಡಿ ಫಾಲ್ಸ್ ಹೆಂಗಿದೆ ಅಂತ ಹೋಗೋಣ. ನೋಡೋಕೆ ಮಾತ್ರ ತುಂಬ ಸಖತ್ತಾಗಿದೆ ಫಾಲ್ಸು. ಚಿಕ್ಕದಾಗಿದ್ರೂ ಚೆನ್ನಾಗಿದೆ. ಬನ್ನಿ ಹೋಗಿ ನೋಡೋಣ ಹೆಂಗಿದೆ. ಫಾಲ್ಸ್ ಚಿಕ್ಕದಾಗಿದ್ದು ನೋಡಿ, ತುಂಬ ಸೂಪರಾಗಿದೆ ನೋಡೋಕ್ಕೆ. ಸ್ನೇಹಿತರೆ, ಒಳ್ಳೆ ಒಂದು ವ್ಯೂ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನಿಮಗೆ. ಸೂಪರ್ ಆಗಿದೆ ವ್ಯೂ ಮಾತ್ರ.